ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗಲಿದೆ. ಬಸವನಗುಡಿ ಮನೆಯಲ್ಲಿ ಭವಾನಿ ರೇವಣ್ಣ ಅವರಿರೋದು. ಬಸವನಗುಡಿ ಮನೆಯಲ್ಲಿ ಹೊಳೆನರಸೀಪುರದಿಂದ HD ರೇವಣ್ಣ ಅವರು ಹೊರಟಿದ್ದಾರಂತೆ. ಹೊಳೆನರಸೀಪುರಕ್ಕೆ ಹೋಗಿದ್ರು. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗುತ್ತೆ. ಅವರ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿರುತ್ತೋ ಅಂಥೇಳಿ, ಅವರ ಕುಟುಂಬದಲ್ಲಿ ಅವರ ಸಂಬಂಧಿಕರ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಈಗ ಇವೆಲ್ಲವನ್ನು ಕೇಳಿಸ್ಕೊಂಡಾಗ, ಈ ಪ್ರಕರಣ ಬಂದಾಗಲಿಂದಲೂ ಕೂಡ ಕಳೆದ 1-1.5 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲೇ ಬೆಳವಣಿಗೆ ಆದಾಗಿನಿಂದಲೂ ಕೂಡ ಮಾನಸಿಕವಾಗಿ ಬಹಳ ಕುಗ್ಗು ಹೋಗುವಂಥ ಪರಿಸ್ಥಿತಿಗೆ ತಂದಿಟ್ಟು ಬಿಡುತ್ತೆ ಅದು ಇಡೀ ಕುಟುಂಬವನ್ನೇ. ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಇಡೀ ಕುಟುಂಬವನ್ನು ಕುಗ್ಗಿಸ್ಬಿಡುತ್ತೆ. ಅದು ಅಪರಾಧಿ ಸ್ಥಾನದಲ್ಲಿಲ್ಲ ಅವ್ರದ್ದು. ಇನ್ನು ಇವರಿಂದ ನೊಂದು ಬೆಂದು ಒಳಗಾಗಿರುವಂಥ, ಅತ್ಯಾಚಾರಕ್ಕೆ ಒಳಗಾಗಿರುವಂಥ ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು, ಆ ಕುಟುಂಬದ್ದು ಏನಾಗಿರುತ್ತೆ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಏನಾಗ್ತಾ ಇದೆ ಬಸವನಗುಡಿಯಲ್ಲಿ ನಿವಾಸದ ಬಳಿ? ಗಮನಿಸ್ತಾ ಇರ್ಬೋದು ಅರುಣ್, ನಾನು ಬಸವನಗುಡಿಯ ರೇವಣ್ಣ ಅವರ ನಿವಾಸ ಏನಿದೆ ಶಿವಸ್ಮಿತಾ ನಿವಾಸದ ಮುಂಭಾಗದಲ್ಲಿದ್ದೇನೆ. ಬೆಳಿಗ್ಗೆಯಿಂದಲೂ ಕೂಡ ಯಾರೂ ಮನೆಯಲ್ಲಿಲ್ಲ. ಭವಾನಿ ರೇವಣ್ಣ ಅವರು ಒಬ್ಬಂಟಿಯಾಗಿ ಮಾತ್ರ ಮನೆಯಲ್ಲಿರುವಂಥದ್ದು. ಕೆಲಸದ ಆಳುಗಳನ್ನು ಬಿಟ್ಟರೆ ಯಾರೂ ಇಲ್ಲ. ಬೆಳಿಗ್ಗೆ ಮನೆಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿ ದೃಷ್ಟಿಬಟ್ಟನ್ನು ಕೂಡ ಈಗಾಗಲೇ ಕಟ್ಟಲಾಗಿದೆ. ಅಂದರೆ ಇವತ್ತು ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಹೊರಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಗೊತ್ತಾಗಿತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿತ್ತು. ಆದರೆ ಆಗುವಂಥ ಶಿಕ್ಷೆಯ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ದೇವರ ಮೊರೆಯನ್ನು ಕೂಡ ಹೋಗಿದ್ರು. ಒಂದು ಕಡೆ ರೇವಣ್ಣ ಅವರು ಹೊಳೆನರಸೀಪುರದಲ್ಲಿ ದೇವರ ಮೊರೆ ಹೋಗಿದ್ರೆ, ಇಲ್ಲಿ ಕೂಡ ಮನೆಯಲ್ಲೂ ಕೂಡ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲವನ್ನು ಕೂಡ ಮಾಡಲಾಗಿದೆ. ಬಟ್ ಆದರೆ ಏನಾಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಕುಟುಂಬವೂ ಕೂಡ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ವೆಯ್ಟ್ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಮನೆಯಲ್ಲಿ ಮಗನ ಭವಿಷ್ಯದ ಚಿಂತೆ ಇರುವಂಥ ಕಾರಣಕ್ಕಾಗಿ ಕೂಡ ಭವಾನಿ ರೇವಣ್ಣ ಅವರು ಏನಾಗುತ್ತೆ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳಲ್ಲಿ ಕಡಿಮೆ ಆಗ್ಬೋದು ಶಿಕ್ಷೆಯ ಪ್ರಮಾಣ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರು ಕೂಡ ನೇರವಾಗಿ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಬರ್ತಾರೆ. ಮಗನ ಶಿಕ್ಷೆಯ ಪ್ರಮಾಣ ಪ್ರಕಟ ಆದಮೇಲೆ ಹೇಗೆ ಮುಂದೆ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಕುಟುಂಬದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿ ಕಾನೂನು ಹೋರಾಟ ಏನಾದರೂ ಮುಂದೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಯಾರಿಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ಬೇಕಾದಂಥ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಲ್ಲೂ ಕೂಡ ಒಂದಷ್ಟು ಈಗಾಗಲೇ ಚರ್ಚೆಗಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬಸವನಗುಡಿ ನಿವಾಸದ ಮುಂದೆ ಕಂಪ್ಲೀಟ್ ಅವರ ಮನೆ ಮುಂಭಾಗ ಏನಿತ್ತದು ನೀರವ ಮೌನ ಇದೆ. ಮಗನ ಭವಿಷ್ಯದ ಚಿಂತೆ ಜೊತೆಗೆ ನಿರೀಕ್ಷಣಾ ಈಗ ಬರ್ತಾ ಇರುವಂಥ ತೀರ್ಪೇನಿದೆ ಅದರಲ್ಲಿ ಒಂದಷ್ಟು ನಿರೀಕ್ಷೆಗಳನ್ನಂತೂ ಇಟ್ಕೊಂಡು ಕಡಿಮೆ ಆಗ್ಬೋದು ಶಿಕ್ಷೆಯ ಪ್ರಮಾಣ ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ಕಾಯ್ತಾ ಇರುವಂಥದ್ದು. ಅರುಣ್, ಓಕೆ, ಮಗನಿಗೆ ನಿಂಬೆಹಣ್ಣು ಕಟ್ಟಿದ್ದಿದ್ರೆ ಸರಿಯಾಗಿರೋದೇನೋ. ಅಲ್ಲಿ ಈಗ ನೀವು ತೋರಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಮೆಣಸಿನ್ಕಾಯಿ ನಿಂಬೆಹಣ್ಣು, ಏನದು? ಅರುಣ್, ಗಮನಿಸ್ತಾ ಇರ್ಬೋದು, ಅದು ಅವರ ಮನೆಗೆ ಕಟ್ಟಿರುವಂತಹ ಒಂದಷ್ಟು ದೃಷ್ಟಿ ಆಗಿದೆ ಎನ್ನುವಂಥ ಕಾರಣಕ್ಕಾಗಿ ಮನೆಗೆ ಕಟ್ಟಿರುವಂಥದ್ದು. ಬೆಳಿಗ್ಗೆ ಮನೆಯ ಮುಂದೆ ಪೂಜೆಯನ್ನು ಮಾಡಿ ಆ ಕುಂಬಳಕಾಯನ್ನು ಕೂಡ ಒಡೆದಿರುವಂಥದ್ದು, ಜೊತೆಗೆ ಬೇರೆ ಯಾರ್ದು ದೃಷ್ಟಿ ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವೆಲ್ಲವನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು. ಅಂದರೆ ಆಗ್ತಾ ಇರುವಂಥ ಬೆಳವಣಿಗೆ ಎಲ್ಲಿದೆ, ಇಲ್ಲಿ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇಲ್ಲ ಅನ್ನುವಂಥ ನಂಬಿಕೆಯಲ್ಲಿ ಈಗ ದೇವರ ಮೇಲೆ ಆ ನಂಬಿಕೆಯನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ ಹಾಗೆ ಕಾಣ್ತಾ ಇದೆ. ಮಗನಿಗೆ ಆಗಿರುವಂಥ ತಪ್ಪೇನಿದೆ ಅದರ ಶಿಕ್ಷೆಯ ಪ್ರಮಾಣ ಈ ಮೂಲಕವಾದರೂ ಏನಾದರೂ ಕಡಿಮೆ ಆಗುವಂಥ ನಿಟ್ಟಿನಲ್ಲಿ ದೇವರ ಆಶೀರ್ವಾದ ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ ಹಾಗೆ ಸದ್ಯ ಕಾಣ್ತಾ ಇರುವಂಥದ್ದು. ಸಾಮಾನ್ಯವಾಗಿ ರೇವಣ್ಣ ಅವರ ಕುಟುಂಬದಲ್ಲಿ ಯಾವಾಗಲೂ ಕೂಡ ಈ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಸಾಮಾನ್ಯವಾಗಿ ಹೆಚ್ಚಾಗಿರ್ತಾ ಇತ್ತು. ಈಗ ಈ ಸಮಸ್ಯೆಗಳು ಎಲ್ಲವೂ ಕೂಡ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇವುಗಳಿಂದ ಆಚೆ ಬರೋದಕ್ಕೆ ಈಗ ದೇವರ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಈ ಹೊಳೆನರಸೀಪುರದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಲಾಗಿದೆ. ಇಲ್ಲೂ ಕೂಡ ಮನೆಯಲ್ಲಿ ಒಂದಷ್ಟು ಪೂಜೆಗಳನ್ನು ಮಾಡಿದ್ರು. ಅದಾದ ಮೇಲೆ ಯಾರ ಕೆಟ್ಟ ದೃಷ್ಟಿಗಳು ಕೂಡ ನಮ್ಮ ಮೇಲೆ ಬೀಳಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಒಂದು ಪೂಜೆ ಪುನಸ್ಕಾರಗಳನ್ನು ಬಸವನಗುಡಿ ನಿವಾಸ, ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲೂ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಂಡ್ ಆಫ್ ದಿ ಡೇ ಏನೇ ಆಗಿದ್ರೂ ಕೂಡ ಈಗ ಕೋರ್ಟ್ ಯಾವ ರೀತಿ ತೀರ್ಪನ್ನು ಪ್ರಕಟ ಮಾಡುತ್ತೆ ಅದನ್ನು ಸ್ವೀಕಾರ ಮಾಡಲೇಬೇಕಿದೆ. ಅದರ ಮಧ್ಯೆ ಆಗುವಂತಹ ಶಿಕ್ಷೆಯ ಪ್ರಮಾಣ ಏನಿದೆ ಅದರಲ್ಲೇನಾದರೂ ಈ ಮುಖಾಂತರವಾಗಿ ದೇವರೆಲ್ಲ ಒಂದು ಕಡೆ ಆಶೀರ್ವಾದ ಮಾಡಿದ್ರೆ ಕಡಿಮೆ ಆಗ್ಬೋದೇನೋ ಅನ್ನುವಂಥ ನಂಬಿಕೆಯಲ್ಲಿ ಸದ್ಯ ಈ ರೀತಿಯಾದಂತಹ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಕುಟುಂಬಸ್ಥರು ಮಾಡಿದ ಹಾಗೆ ಕಾಣ್ತಾ ಇದೆ. ಇದು ಸದ್ಯ ಬಸವನಗುಡಿ ನಿವಾಸದ ಮುಂದೆ ಇರುವಂತಹ ಒಂದಷ್ಟು ಪರಿಸ್ಥಿತಿಗಳು. ಅರುಣ್, ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.